ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಫ್ರೆಂಡ್ ಮಧು ಅವ್ರದ್ದು ಮದುವೆ ಇತ್ತು. ಸೊ ಅದಕ್ಕೆ ಡಿಗ್ರಿ ಫ್ರೆಂಡ್ ಕೂಡ ಹೌದು, ಬಿ ಎಡ್ ಫ್ರೆಂಡ್ ಕೂಡ ಹೌದು ಅವರು. ಸೊ ಅದಕ್ಕೋಸ್ಕರ ನಾವು ಏನು ಹೆಸರು ನಿಮ್ಮದು? ಅಷ್ಟರಲ್ಲಿ ಧಾರೆ ಮುಗ್ದೋಗ್ಬಿಟ್ಟಿತ್ತು, ರಿಸೆಪ್ಷನ್ ರೆಡಿ ಆಗ್ತಾಯಿದ್ರು. ಸೊ ಹಾಗೆ ಇವಾಗ ರಿಸೆಪ್ಷನ್ ನಿಂತ್ಕೊಳ್ಳೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಮದುವೆ ಗಂಡಿಗೆ ಕಂಗ್ರಾಟ್ಸ್ ಹೇಳ್ತಾ ಹ್ಯಾಪಿ ಮ್ಯಾರೇಡ್ ಲೈಫ್, 100 ಕಾಲ ಸುಖವಾಗಿ ಸಂತೋಷದಿಂದ ಬಾಳಲಿ ಅಂತ ಹಾರೈಸುತ್ತಾ, ಮೆಮೊರೇಬಲ್ ಡೇ ಆ್ಯಂಡ್ ಡ್ರೀಮ್ ಡೇ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಹುಡುಗ ಹುಡುಗಿ. ಆ ನಂತರ ಇವರು ನಮ್ಮ ಸೀನಿಯರ್ ಕಾವ್ಯಕ್ಕ ಮತ್ತು ಅವ್ರ ಹೆಸರು ಐಶ್ವರ್ಯ ಅನಿಸುತ್ತೆ, ಮೇ ಬಿ ಮರ್ತೋಗ್ಬಿಟ್ಟಿದೆ, ತುಂಬ ವರ್ಷಗಳೇ ಆಗಿಬಿಟ್ಟು ನಂತರ ನೋಡ್ತಾ ಇದ್ವಲ್ಲ ಅದಕ್ಕೆ. ನೈಟ್ ರಿಸೆಪ್ಷನ್ ಇದ್ರಿಂದ ದಾರೆಗೆ ಯಾರು ಅಷ್ಟು ಜನ ಇರಲಿಲ್ಲ, ಎಲ್ಲ ಅವ್ರವ್ರ ಮನೆ ಜನ ಇದ್ದರು ಅಷ್ಟೇ. ಡಿಗ್ರಿ ಫ್ರೆಂಡ್ 10 ವರ್ಷ ಆದ ನಂತರ ನಾವು 3 ಜನ ಒಂದಾಗಿರೋದು, ಅಂದರೆ ಒಂದು ಕಡೆ ಸೇರಿರೋದು. ಮದುವೆ ಆದ ನಂತರ ಮಕ್ಕಳಾದ್ಮೇಲೂ ಆದಮೇಲೆ ಇವಳು ಚೈತ್ರ, ಶ್ವೇತಾ, ದೀಪಿಕಾ 3 ಜನ. ನಂದು ನೇಮ್ ಗೊತ್ತು, ಬಟ್ ಇವರಿಬ್ರು ನೇಮ್ ಗೊತ್ತಿರಲಿಲ್ಲ. ಸೊ ತುಂಬ ದಿನ ಆದಮೇಲೆ ಎಲ್ಲರೂ ಮೀಟ್ ಮಾಡ್ತಿರೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಮೀಟ್ ಮಾಡ್ದು. ಫ್ರೆಂಡ್ಸ್ಗಳು ನೈಟೇ ಬಂದು ಹೋಗಿದ್ದಾರೆ ಸ್ವಲ್ಪ ಜನ. ಈಗ ನಾವು 3 ಜನ ಗರ್ಲ್ಸಲ್ಲಿ ಬಂದಿದ್ದು. ಆಮೇಲೆ ಬಿ ಎಡ್ ಫ್ರೆಂಡ್ಸ್ಗಳು ಬಂದಿದ್ದರು, ರಂಜಿತಾ, ಸುನೀತಾ, ವಸುಧಾ, ನಾನು 4 ಜನ ತೆಗ್ಸ್ಕೊಳ್ಳೋಣ ಫೋಟೋ ಅಂದ್ಕೊಂಡು ತೆಗ್ಸ್ಕೊತಾ ಇದ್ದೋ ಬಿ ಎಡ್ ಫ್ರೆಂಡ್ಸ್ಗಳ ಜೊತೆನೂ. ಮತ್ತೊಮ್ಮೆ ಎಲ್ಲರೂ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು, ಬರೀ ಮ್ಯಾರೇಜ್ ಫಂಕ್ಷನು ಏನಾರ ಫಂಕ್ಷನ್ ಇದ್ದರೆ ಮಾತ್ರ ಮೀಟ್ ಆಗ್ತಾಯಿದ್ದೋ. ಹಾಗೆಲ್ಲ ಬಿ ಎಡಲ್ಲಿ ತುಂಬ ಫಂಕ್ಷನ್ಗಳು ನಡೀತಿತ್ತು, ಆವಾಗ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು. ಬಟ್ ಈಗ ರೇರು, ಎಲ್ಲ ಫ್ಯಾಮಿಲಿ ಅವ್ರವ್ರ ಲೈಫಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಏನು ಅಷ್ಟಾಗಿ ಸೇರಲ್ಲ. ಇವರು ಲೋಕೇಶ್ ಸರ್ ಅಂತ ಫ್ಯಾಮಿಲಿ ಸಮೇತ ಬಂದಿದ್ದರು, ಅಂದರೆ ಇವರು ಬಿ ಎಡ್ ಫ್ರೆಂಡೇನೆ. ಸೊ ನಾವು 10 ವರ್ಷದ ನಂತರ ನಮ್ಮ ಫ್ರೆಂಡ್ ಎಲ್ಲ ಮೀಟ್ ಆಗ್ತಿದ್ದೋ. ಹಾಗೆಯೇ ಫೋಟೋಸು ವೀಡಿಯೋಸು ತೊಗೊಂಡು ಸ್ವಲ್ಪ. ಹೊಸದನ ಮಗಳು ಇವಳು, ಪಾಪ ಸಿಕ್ಕಾಬಟ್ಟೆ ಸೈಲೆಂಟು, ಯಾರು ಮಾತಾಡ್ಸಿದ್ರು ಮಾತಾಡಲ್ಲ, ಅಷ್ಟು ಸೈಲೆಂಟು. ಶ್ವೇತನ ಮಗ ಇವನು ಸಖತ್ ತೀಟೆ. ವಿದ್ಯಾವರ್ತಕ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ನಾವು 3 ಜನ ಓದಿದ್ದು. ಆಗ ಸಖತ್ ಕ್ಲೋಸ್ ಫ್ರೆಂಡ್ಸ್ ಅಂದರೆ ನಾವು 3 ಜನ. ಎಲ್ಲೋದ್ರೂ ಫಂಕ್ಷನ್ ಅಟೆಂಡ್ ಮಾಡಿ ತುಂಬ ಖುಷಿ ಆಗ್ತಿತ್ತು ಅವ್ರನ್ನ ಮೀಟ್ ಮಾಡಿ. ಲೋಕೇಶ್ ಸರ್ ಅಂತ ಹೇಳಿದ್ನಲ್ಲ, ಅವ್ರ ವೈಫ್ ಅವರು. ಪಾಪ ಎಷ್ಟು ಚೆನ್ನಾಗಿತ್ತು, ಬಬ್ಲಿ ಬಬ್ಲಿ ಆಗಿತ್ತು ಪಾಪು ಮಾತ್ರ. ಯಾರು ಕರೆದ್ರೂ ಬರ್ತಾಯಿತ್ತು, ಚೆನ್ನಾಗಿ ಮುದ್ದಾಗಿತ್ತು. ಕೆನ್ನೆಗಳು ಮಾತ್ರ ಸಖತ್ತಾಗಿತ್ತು. ವಸುದನ್ ಮಗಳು ಪಾಪು ಏನು ರಿಯಾಕ್ಷನ್ ಮಾಡ್ತಿರ್ಲಿಲ್ಲ, ಮುದ್ದಾಗಿ ನೋಡ್ತಾ ಇತ್ತು, ಸ್ಮೈಲ್ ಮಾಡ್ತಾ ಇತ್ತು. ಕೆನ್ನೆ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಬಬ್ಲಿ ಬಬ್ಲಿ ಥರ ಕ್ಯೂಟ್ ಆಗಿತ್ತು ಬೇಬಿ ಮಾತ್ರ. ಯಾರು ಎತ್ಕೊಂಡ್ರು ಹೋಗ್ತಾ ಇತ್ತು, ನೋಡ್ತಾ ಇತ್ತು. ಅವ್ರ ಪಪ್ಪ ಮಮ್ಮಿ ಕರೆದ್ರೂ ಹೋಗ್ತಿರ್ಲಿಲ್ಲ. ಚಿನಿ ಹಾಯ್ ಕಿಸಿ. ವೆರಿ ಗುಡ್. ಹಾಯ್ ಶ್ವೇತಾ, ಹಾಯ್ ಮಾಡು. ಇಲ್ಲಿ ಬೇಗ ಹಾಕ್ಬೇಕು ತಾನೆ ಅವರು. ಇಂಡಿಯಾ ಮ್ಯಾಪ್ ಬಟ್ಟೆ ಇಷ್ಟ, ಮತ್ತು ಜನಗಣಮನ ಹೇಳು. ಮತ್ತೆ ಜನಗಣಮನ ಅಧಿನಾಯಕ ಜಯ ಭಾರಕ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ವಡಾಟ ತಾವಿನ ಉಚ್ಚನ ಮಂಗ ವಿಂಧ್ಯ ವಿಮಾಚಲ ಯಮುಲ ಗಂಗಾ ಉಚ್ಚನ ದರಿಕ ಸವಿಯ ರಂಗ. ಅಪ್ಪು, ಏನು ಕೇಕ್ ಇಷ್ಟ ನಿಂಗೆ? ನೀನು ಮಾಡಿದ್ದೆ ಕೇಕ್ ಇಷ್ಟ. ಅಪ್ಪು, ನಂಗೆ ತಿನ್ಸಲ್ವ ನೀನು? ನಂಗೆ ನಾನು ಏಕೆ ಬ್ಯಾಡು ಹಂಗಾದ್ರೆ ನೀನು? ಹೆಂಗೆ ಬರ್ದೆ ಟೆಸ್ಟ್ನ ನೀನು ಇವತ್ತು? ಹೆಂಗೋ ಬರ್ದೆ ಅಂದರೆ ಕೈಯಲ್ಲಿ ಬರೀಲಿಲ್ವಾ?
ಇಲ್ಲ ಮತ್ತೆ ಬಾಯ್ ಬಾಯಲ್ಲಿ ಬರ್ತಾ ಬಾಯಲ್ಲಿ ಹೇಳೋದು ಓರಲ್ ವೈವೋ ಈಗಲೇ ಹೇಳು ಸ್ಟಾರ್ಟ್. I think a little star. I will wonder what you are. Up there on the right away, like a diamond in the sky. ಬಿಡು ತಿನ್ಸ್ಕೊಟ್ನಲ್ಲ ಆಯ್ತು. ಕೈ ಹ್ಞೂ 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 ಫಾಸ್ಟಾಗಿ ಬರೀ. ಹೇಗೆ ರಿಪಬ್ಲಿಕ್ ಡೇ ಮಾಡಿದ್ರು ನಿಮ್ಮ ಸ್ಕೂಲಲ್ಲಿ? ಹಿಂಗೆ ಹಾಂ ಹೆಂಗೆ ಮಾಡಿದ್ರು ಹೇಳು ಗಣರಾಜ್ಯೋತ್ಸವನ? ಹಾಂ ಹೆಂಗೆ ಮಾಡಿದ್ರು ನಿಮ್ಮ ಸ್ಕೂಲಲ್ಲಿ? ಸಂಡೇ ಮಂಡೇ ಹೇಳು ಹೇಳು ಏಕೆ ಹೇಳು ಅಂದರೆ ಏನದು ಬರಿಬೇಕಾದ್ರೆ ತಿನ್ನಬಾರ್ದು. ತಗ್ಗಿ ಸಾಕು. ನಿದ್ದೆ ಬತ್ತೈತಾ? ಬರಿ. ಯಾಕೆ ಇಂಡಿಯಾ ಮ್ಯಾಪ್ ಬಟ್ಟೆ ಹಾಕೊಂಡಿದ್ಯಾ ನೀನು? ಯಾಕೆ ಅಂತ? ಬಾರಿಯಪ್ಪ ಯಾಕೆ? ಬರ್ದ್ಬಿಡು ಆಮೇಲೆ ಈ ನಾಟಕ ಬೇಡ ಬೇಡ ಬೇಡ. ಎಲ್ಲ ತುಂಬ ಚೆನ್ನಾಗಿತ್ತು. ಫೈನಲಿ ಮನೆಗೆ ಹೋಗ್ತಾ ಇದ್ದು, ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.